ಹರೇ ಕೃಷ್ಣ, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಉಷಾ ರವಿ ಕ್ರಿಯೇಷನ್ಸ್. ಈ ಬ್ಯೂಟಿಫುಲ್ ಆಗಿರುವಂಥ ಸ್ಯಾರಿಗೆ ಒಂದು ಕ್ರೋಶಾ ಕುಚ್ಚಾಕಿ ತೋರಿಸ್ತಾ ಇದ್ದೀನಿ. ಗ್ರ್ಯಾಂಡಾಗಿ ಕಾಣುತ್ತೆ. ಹಾಗೆ ಈ ಡಿಸೈನ್ ಹಾಕೋದಕ್ಕೆ ತುಂಬಾ ಈಸಿ ಇದೆ ಮತ್ತು ಕಲರ್ ಕಾಂಬಿನೇಷನ್ ಅಷ್ಟೇ ತುಂಬ ಸೂಪರಾಗಿದೆ. ಈಗ ಈ ಡಿಸೈನ್ ಮಾಡೋದು ಹೇಗೆ ಅಂತ ನೋಡೋಣ. ನೋಡಿ, ನಾನಿಲ್ಲಿ 6 ಎಳೆ ಥ್ರೆಡ್ ತೊಗೊಂಡಿದ್ದೀನಿ. ನಾನು ಸ್ಟಾರ್ಟಿಂಗ್ ಪಿಂಕ್ ಕಲರಿಂದ ವರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಕ್ರೋಶಾ ನಂಬರ್ ಬಂದು 10. ಈಗ ನೋಡಿ, ಈ ರೀತಿ ದಾರ ತಗೊಂಡು ಈ ಸ್ಯಾರಿ ಹೆಡ್ಜ್ ಇರುತ್ತಲ್ವಾ, ಈ ಬಟ್ಟೆಗೆ ನೋಡಿ ಈ ರೀತಿ ಲಾಕ್ ಮಾಡ್ಕೊಳ್ಬೇಕು. ಲಾಕ್ ಮಾಡ್ಕೊಂಡಿದ್ದಾದಮೇಲೆ 2 ಚೈನ್ ಹಾಕಬೇಕು. 1 2 ಚೈನ್ ಹಾಕಿದ್ದಾದಮೇಲೆ ನೀಡಲ್ ಮೇಲೆ ದಾರ ತಗೊಳ್ಬೇಕು. ಮತ್ತು ಆ ಪಕ್ಕದಲ್ಲೇ ಈ ರೀತಿ ನೀಡಲ್ನ ಇನ್ಸರ್ಟ್ ಮಾಡಿ ದಾರನ ತಗೊಂಡು 2ರಲ್ಲಿ 1 ಮತ್ತು 2ರಲ್ಲಿ 1 ಈ ರೀತಿ ಕಂಬ ಮಾಡ್ಕೊಳ್ಬೇಕು. ಮತ್ತು ನೀಡಲ್ ಮೇಲೆ ದಾರ ತಗೊಳ್ಬೇಕು. ಆ ಪಕ್ಕದಲ್ಲೇ ಈ ರೀತಿ ಇನ್ಸರ್ಟ್ ಮಾಡಿ ನೀಡಲಿಂದ ದಾರ ತಗೊಂಡು 2ರಲ್ಲಿ 1 2ರಲ್ಲಿ 1 ಕಂಬ ಮಾಡಿಕೊಳ್ಬೇಕು. ಈ ಕಂಬ ಮಾಡ್ಕೊಂಡಿದ್ದಾದಮೇಲೆ 2 ಚೈನ್ ಹಾಕ್ಕೊಳ್ಬೇಕು. 2 ಚೈನ್ ಹಾಕ್ಕೊಂಡಿದ್ದಾದಮೇಲೆ ನೀಡಲ್ ಮೇಲಿಂದ ದಾರ ತಗೊಳ್ಬೇಕು. ನೋಡಿ, ಅದು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ ಮಾಡಿಕೊಂಡು, ಲಾಕ್ ಅಂದರೆ ನೀಡಲಿಂದ ದಾರ ತಗೊಂಡು ಕಂಬ ಮಾಡಿಕೊಳ್ಬೇಕು. ಹಾಗೆ ಕಂಬ ಕಂಟಿನ್ಯೂ ಮಾಡ್ಕೊಳ್ಬೇಕು. ಮತ್ತು ನೀಡಲ್ ಮೇಲೆ ದಾರ ತಗೊಳ್ಬೇಕು. ಆ ಪಕ್ಕದಲ್ಲೇ ನೋಡಿ ಈ ರೀತಿ ಕಂಬ ಮಾಡ್ಕೊಳ್ಬೇಕು. ನಾನಿಲ್ಲಿ 2 ಕಂಬ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ 2 ಚೈನ್ ಹಾಕ್ಕೊಳ್ತಾ ಇದ್ದೀನಿ. 2 ಚೈನ್ ಹಾಕ್ಕೊಂಡಿದ್ದಾದಮೇಲೆ ಮತ್ತೆ 2 ಕಂಬ. ಸ್ಯಾರಿ ಫುಲ್ಲು ಇದೇ ಡಿಸೈನೇ, ಇದೇ ರೀತಿಯೇ ಕಂಟಿನ್ಯೂ ಮಾಡ್ಕೊಂಡು ಹೋಗಬೇಕು. ತುಂಬ ಈಸಿನೇ. ಸೆಕೆಂಡ್ ಸ್ಟೆಪ್ಪೂ ಅಷ್ಟೇ ತುಂಬಾ ಈಸಿ, ಸೇಮ್ ಇದೇ ಥರನೇ ಇರುತ್ತೆ. ಜಸ್ಟ್ ಒಂದು ಬೀಡ್ ಆ್ಯಡ್ ಮಾಡ್ಕೊಂಡು ಹೋದರೆ ಸಾಕು. ನೋಡಿ, ಕಂಬ ಮಾಡ್ಕೊಂಡಿದ್ದಾಯಿತು. ಮತ್ತು 2 ಚೈನ್ ಹಾಕ್ಕೊಂಡು ನೀಡಲ್ ಮೇಲೆ ದಾರ ತೊಗೊಂಡು ಅದು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಈ ರೀತಿ ಲಾಕ್ ಮಾಡಿ ಇನ್ಸರ್ಟ್ ಮಾಡಿ ಕಂಬ ಮಾಡಿಕೊಳ್ಬೇಕು. ಮತ್ತು ಇನ್ನೂ ಒಂದು ಕಂಬ ಮಾಡಿಕೊಳ್ಬೇಕು. ನೋಡಿ, ಇಷ್ಟೇ ಈ ಡಿಸೈನು. ಇದೇ ಥರನೇ ಕಂಟಿನ್ಯೂ ಮಾಡಿಕೊಂಡು ಸ್ಯಾರಿ ಫುಲ್ಲು ಕಂಪ್ಲೀಟ್ ಮಾಡ್ಕೊಳ್ಬೇಕು. ನೋಡಿ, ಈ ರೀತಿ ಕಾಣುತ್ತೆ. ಸ್ಯಾರಿ ಫುಲ್ಲು ಇದೇ ಥರನೇ ಹಾಕ್ಕೊಳ್ಬೇಕು. ನೋಡಿ, ಸ್ಯಾರಿ ಫುಲ್ಲು ನಾನು ಕಂಪ್ಲೀಟಾಗಿ ಹಾಕ್ಕೊಂಡಿದ್ದೀನಿ. ಈ ರೀತಿ ಕಾಣ್ತಾ ಇದೆ. ಈಗ ನೆಕ್ಸ್ಟ್ ಸ್ಟೆಪ್ ಮಾಡೋದು ಹೇಗೆ ಅಂತ ನೋಡೋಣ. ನೋಡಿ, ನೆಕ್ಸ್ಟ್ ಸ್ಟೆಪ್ಗೆ ಬೇರೆ ದಾರ ಹಾಕ್ಕೊಂಡಿದ್ದೀನಿ. ಹಾಗೆ ಇಲ್ಲಿ ಸ್ಮಾಲ್ ಬೀಡ್ ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಈ ಥರದ್ದು ಗೋಲ್ಡನ್ ಕಲರು ಸ್ಮಾಲ್ ಬೀಡ್ ಯೂಸ್ ಮಾಡ್ತಾ ಇದ್ದೀನಿ. ಈಗ ನೋಡಿ, ಇಲ್ಲಿ ನೆಕ್ಸ್ಟ್ ಸ್ಟೆಪ್ಗೆ ಸ್ಟಾರ್ಟಿಂಗ್ ನಾವಿಲ್ಲಿ ಲಾಕ್ ಮಾಡ್ಕೊಂಡಿದ್ರಲ್ವ, ಅದೇ ಲಾಕ್ಗೆ ಈ ರೀತಿ ಲಾಕ್ ಮಾಡಿಕೊಂಡು 2 ಚೈನ್ ಹಾಕ್ಕೊಳ್ತೀನಿ. 2 ಚೈನ್ ಹಾಕ್ಕೊಂಡಿದ್ದಾದಮೇಲೆ ನಾವಿಲ್ಲಿ 2 ಚೈನ್ ಹಾಕ್ಕೊಂಡಿದ್ವಲ್ಲ, ಆ ಹೋಲ್ ಗ್ಯಾಪಲ್ಲಿ ಈ ರೀತಿ ಕಂಬ ಮಾಡಿಕೊಳ್ಬೇಕು. ಮತ್ತು ಸ್ವಲ್ಪ ದಾರನ ಮೇಲಕ್ಕೆ ಮಾಡಿಕೊಂಡು ನೀಡಲಿಂದ ನೋಡಿ ಈ ರೀತಿ ಒಂದು ಸ್ಮಾಲ್ ಬೀಡನ್ನ ಆ್ಯಡ್ ಮಾಡಿಕೊಳ್ಬೇಕು. ಬೀಡನ್ನ ಆ್ಯಡ್ ಮಾಡ್ಕೊಂಡಿದ್ದಾದಮೇಲೆ ನೀಡಲ್ ಮೇಲೆ ದಾರ ತಗೊಳ್ಬೇಕು. ಇಲ್ಲಿ 2 ಚೈನ್ ಗ್ಯಾಪ್ ಹೋಲಿದೆ ಅಲ್ವಾ, ಇಲ್ಲಿಗೆ ಕಂಬ ಮಾಡಿಕೊಳ್ಬೇಕು. ಈ ರೀತಿ ಡಬಲ್ ಕ್ರೋಶೆಟ್ ಮಾಡಿಕೊಳ್ಬೇಕು. ಸ್ವಲ್ಪ ದಾರನ ಮೇಲಕ್ಕೆ ಮಾಡಿಕೊಂಡು ಈಗ ನೀಡಲ್ಲಿಂದ ಬೀಡನ್ನ ಆ್ಯಡ್ ಮಾಡಿಕೊಳ್ಬೇಕು. ಮತ್ತು ನೀಡಲ್ ಮೇಲೆ ದಾರ ತಗೊಂಡು ಡಬಲ್ ಕ್ರೋಶೆಟ್ ಮಾಡಿಕೊಳ್ಬೇಕು. ಇಲ್ಲಿ 2 ಚೈನ್ ಹಾಕ್ಕೊಂಡಿದ್ರಲ್ವ, ಆ ಗ್ಯಾಪಿಗೆ ಇಲ್ಲಿ ನಾನು 2 ಡಬಲ್ ಕ್ರೋಶೆಟ್ ಹಾಕ್ಕೊಳ್ತಾ ಇದ್ದೀನಿ, ಅಂದರೆ 2 ಕಂಬ ಹಾಕ್ಕೊಳ್ತಾ ಇದ್ದೀನಿ.
ಮತ್ತು ಬೀಡ್ ಆ್ಯಡ್ ಮಾಡ್ಕೊಳ್ತೀನಿ. ಈ ಡಿಸೈನ್ ಸ್ಯಾರಿ ಫುಲ್ಲು ಇದೇ ಥರನೇ ಕಂಪ್ಲೀಟಾಗಿ ಕಂಟಿನ್ಯೂ ಆಗುತ್ತೆ. ಇಷ್ಟೇ ಈ ಡಿಸೈನ್ ಸೆಕೆಂಡ್ ಸ್ಟೆಪ್ಪಲ್ಲಿ. ನೋಡಿ ಎಷ್ಟು ಈಸಿ ಇದೆ ನೋಡಿ, ಈ ರೀತಿ ಕಾಣುತ್ತೆ ಬೀಡ್ ಆ್ಯಡ್ ಮಾಡ್ಕೊಂಡಲ್ಲಿ. ಈಗ ದಾರನ ಸ್ವಲ್ಪ ಮೇಲಕ್ಕೆ ಮಾಡಿಕೊಂಡು ಮತ್ತೆ ಬೀಡ್ ಆ್ಯಡ್ ಮಾಡ್ಕೊಳ್ಬೇಕು. ಈ ರೀತಿ ಎರಡರಲ್ಲಿ ಒಂದು ಡಬಲ್ ಕ್ರೋಶೆಟ್ ಮಾಡ್ಕೊಳ್ಬೇಕು. ನೋಡಿ ಡಬಲ್ ಕ್ರೋಶೆಟ್ ಮಾಡ್ಕೊಂಡು ಸ್ಯಾರಿ ಫುಲ್ಲು ಕಂಪ್ಲೀಟ್ ಆದಮೇಲೆ ತುಂಬ ಸೂಪರಾಗಿ ಕಾಣಿಸುತ್ತೆ. ನೋಡಿ ಬ್ಯಾಕ್ ಸೈಡ್ ಈ ರೀತಿ ಕಾಣಿಸುತ್ತೆ. ಈಗ ನೋಡಿ ಕಂಪ್ಲೀಟ್ ಆದಮೇಲೆ ನೋಡಿ ಯಾವ ರೀತಿ ಕಾಣುತ್ತೆ ಅಂತ. ನೋಡಿ ಈ ರೀತಿ ಕಾಣುತ್ತೆ. ಈಗ ನೆಕ್ಸ್ಟ್ ಸ್ಟೆಪ್ಗೆ ನಾನಿಲ್ಲಿ ರಿಂಗ್ ಬೀಡ್ ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ನಾನಿಲ್ಲಿ ಈ ಥರ ಪ್ಲಾಸ್ಟಿಕ್ ರಿಂಗ್ ಬೀಡ್ ಬೇಕಾದರೂ ಯೂಸ್ ಮಾಡ್ಕೊಳ್ಬೋದು, ಅಥವಾ ಈ ರೀತಿ ಗೋಲ್ಡನ್ ಕಲರ್ ಅಲ್ಲೂ ಬರುತ್ತೆ ಆ ಥರ ರಿಂಗ್ ಬೀಡ್ ಬೇಕಾದರೂ ಯೂಸ್ ಮಾಡ್ಕೊಳ್ಬೋದು. ಇವೆರಡರಲ್ಲಿ ಯಾವ್ದು ಬೇಕಾದರೂ ಯೂಸ್ ಮಾಡ್ಬೋದು. ಆದರೆ ನಾನೀಗ ಇಲ್ಲಿ ಈ ಪ್ಲಾಸ್ಟಿಕ್ ರಿಂಗ್ ಬೀಡನ್ನ ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ಇದನ್ನು ಯಾವ ರೀತಿ ಟಸಲ್ಸ್ ಥರ ರೆಡಿ ಮಾಡ್ಕೊಳ್ಳೋದು ಅಂತ ತೋರಿಸ್ತೀನಿ. ನೋಡಿ ಈ ದಾರ ಇರುತ್ತಲ್ವ, ಈ ರೀತಿ ನಾವೊಂದು ನಾಟ್ ಹಾಕ್ಕೊಳ್ಬೇಕು. ನೋಡಿ ನಾಟ್ ಹಾಕ್ಕೊಂಡಿದ್ದಾದಮೇಲೆ ಸ್ವಲ್ಪ ದಾರನ ಬ್ಯಾಕ್ ಸೈಡು ಸ್ವಲ್ಪ ಬಿಟ್ಟಿರಬೇಕು, ಜಾಸ್ತಿನೇ. ಈಗ ಲಾಕ್ ಮಾಡ್ಕೊಂಡಿದ್ರಲ್ವ, ನಾಟ್ ಹಾಕ್ಕೊಂಡಿದ್ರಲ್ವ, ಈ ಹೋಲ್ ಗ್ಯಾಪ್ ನೋಡಿ ಇಲ್ಲಿ ಏನು ಕಾಣ್ತಾ ಇದೆ ಅಲ್ವಾ, ಈ ಹೋಲ್ ಒಳಗಡೆಯಿಂದ ನೀಡಲ್ನ ತೊಗೊಂಡು ನೋಡಿ ಆ ನೀಡಲ್ ಹಾಕಿ ಆ ಮೇಲೆ ಇರೋ ದಾರನ ನಾವು ಈ ರೀತಿ ತಗೊಳ್ಬೇಕು. ನೋಡಿ ತಗೊಂಡು ಮತ್ತೆ ಇಲ್ಲಿ 2 ಚೈನ್ ಹಾಕ್ಕೊಳ್ಬೇಕು. ಈ ಬ್ಯಾಕ್ ಸೈಡ್ ದಾರನ ಹಾಗೆ ನೋಡಿ ಈ ರೀತಿ ಫಿಂಗರಲ್ಲಿ ಇಟ್ಕೊಂಡಿರಬೇಕು. ಮತ್ತು ಸೂಜಿ ಮೇಲೆ ದಾರ ತಗೊಂಡು ಇಲ್ಲಿ ಎರಡರಲ್ಲಿ ಒಂದು ಡಬಲ್ ಕ್ರೋಶೆಟ್ ಮಾಡ್ಕೊಳ್ಬೇಕು. ಈ ರೀತಿ ಡಬಲ್ ಕ್ರೋಶೆಟ್ ಮಾಡ್ಕೊಳ್ಬೇಕು. ಮತ್ತು ನೀಡಲ್ ಮೇಲೆ ದಾರ ತಗೊಳ್ಬೇಕು, ಕಂಬ ಮಾಡ್ಕೊಳ್ಬೇಕು. ಎರಡರಲ್ಲಿ ಒಂದು ಡಬಲ್ ಕ್ರೋಶೆಟ್ ಮಾಡ್ಕೊಳ್ತಾ ಹೋಗಬೇಕು. ಈ ರಿಂಗ್ ಬೀಡಿ ಎಷ್ಟು ಹಿಡಿಸುತ್ತೋ ಅಷ್ಟು ಇಲ್ಲಿ ಡಬಲ್ ಕ್ರೋಶೆಟ್ನ ನಾವು ಹಾಕ್ಕೊಳ್ಬೇಕು. ಅದು ಕೌಂಟ್ ಮಾಡ್ಕೊಳ್ಳೋ ಅಂಥದ್ದು ಏನಿಲ್ಲ, ಯಾಕೆಂದರೆ ಆ ರಿಂಗ್ ಬೀಡಿಗೆ ಎಷ್ಟು ಹಿಡಿಸುತ್ತೋ ಅಷ್ಟನ್ನು ನಾವು ಹಾಕ್ಕೊಳ್ಬೋದು. ನೋಡಿ ಈ ರೀತಿ ಡಬಲ್ ಕ್ರೋಶೆಟ್ ಹಾಕ್ಕೊಳ್ತಾ ಹೋಗಬೇಕು. ನೋಡಿ ಕಂಪ್ಲೀಟಾಗಿ ರಿಂಗ್ ಬೀಡ್ ಸುತ್ತಲೂ ಡಬಲ್ ಕ್ರೋಶೆಟ್ನ ಹಾಕ್ಕೊಳ್ಬೇಕು. ಈಗ ಲಾಸ್ಟಲ್ಲಿ ಈ ಡಬಲ್ ಕ್ರೋಶೆಟ್ ಹಾಕಿದ್ದಾದಮೇಲೆ ಸ್ಟಾರ್ಟಿಂಗ್ 2 ಚೈನ್ ಹಾಕಿರ್ತೀರಲ್ವ, ನೋಡಿ ಸ್ಟಾರ್ಟಿಂಗು ಈ 2 ಚೈನ್ ಹೋಲ್ ಒಳಗಡೆಯಿಂದ ಈ ರೀತಿ ದಾರನ ತಗೊಂಡು ಮತ್ತು ಈ ಒಂದು ಹೋಲ್ ಗ್ಯಾಪ್ ಒಳಗಡೆ ತಗೊಳ್ಬೇಕು, ಆಗ ಅದು ಲಾಕ್ ಆಗುತ್ತೆ. ಈಗ 2 ಚೈನ್ ಹಾಕ್ಕೊಂಡು ಸ್ವಲ್ಪ ದಾರನ ಸ್ವಲ್ಪ ಮೇಲಕ್ಕೆ ಮಾಡಿಕೊಂಡು ಈಗ ದಾರನ ಕಟ್ ಮಾಡ್ಕೊಳ್ಬೇಕು. ನೋಡಿ ಈ ರೀತಿ ಟ್ರಿಮ್ ಮಾಡ್ಕೊಂಡ್ಮೇಲೆ ನೋಡಿ ಈ ರೀತಿ ಎಕ್ಸ್ಟ್ರಾ ದಾರನ ಸ್ವಲ್ಪ ಈ ರೀತಿ ತೊಗೊಂಡಿರಬೇಕು. ಅದನ್ನು ಬೇಕು ಅಂದರೆ ಈಗಲೇ ನಾವು ಕಟ್ ಮಾಡಿ ಗ್ಲೂ ಹಾಕ್ಬೋದು. ಆದರೆ ನಾನು ಇಲ್ಲಿ ವರ್ಕೆಲ್ಲ ಹಾಕಿದ್ದಾದಮೇಲೆ ನಾನು ಇದನ್ನು ಕಟ್ ಮಾಡಿ ಗ್ಲೂ ಹಾಕಿ ತೋರಿಸ್ತೀನಿ. ನೋಡಿ ಈಗ ಈ ರೀತಿ ನಾನು ಡಬಲ್ ಕಲರಲ್ಲಿ ಟಸಲ್ಸ್ನೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಹಾಗೆ ಸ್ವಲ್ಪ ನಾನು ಇಲ್ಲಿ ಸ್ಮಾಲ್ ಬೀಡ್ಸ್ನ ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಅದನ್ನು ಹಾಕೋದು ಹೇಗೆ ಅಂತ ನೋಡೋಣ. ನೆಕ್ಸ್ಟ್ ಸ್ಟೆಪ್ಗೆ ಈ ಸ್ಟಾರ್ಟಿಂಗ್ 2 ಚೈನ್ ಹಾಕಿದ್ರವಲ್ಲ, ಕಂಬ ಮಾಡ್ಕೊಂಡಿದ್ರಲ್ವ, ಆ ಹೋಲ್ ಗ್ಯಾಪ್ ಒಳಗಡೆ ಈ ರೀತಿ ಲಾಕ್ ಮಾಡ್ಕೊಳ್ಬೇಕು. ಮತ್ತು ಲಾಕ್ ಮಾಡ್ಕೊಂಡಿದ್ದಾದಮೇಲೆ ಇಲ್ಲಿ 2 ಚೈನ್ ಇದೆ ಅಲ್ವಾ, ನಾವಿಲ್ಲಿ 3 ಚೈನ್ ಹಾಕ್ಕೊಳ್ಬೇಕು.
3 ಚೈನ್ ಹಾಕ್ಕೊಂಡು ಇಲ್ಲಿ ಕಂಬ ಮಾಡ್ಕೊಂಡಿದ್ರಲ್ವ ಆ ಸ್ಟಾರ್ಟಿಂಗ್ ಕಂಬಕ್ಕೆ ಲಾಕ್ ಮಾಡ್ಕೊಳ್ಬೇಕು. ಮತ್ತು 3 ಚೈನ್ ಹಾಕ್ಕೊಳ್ಬೇಕು. ಮತ್ತು ಇಲ್ಲಿ 2 ಚೈನ್ ಗ್ಯಾಪ್ 2 ಕಂಬ ಹಾಕ್ಕೊಂಡಿದ್ರಲ್ವ ಆ ಫಸ್ಟ್ ಕಂಬದ ಹೋಲ್ ಗ್ಯಾಪ್ಗೆ ಮತ್ತೆ ಲಾಕ್ ಮಾಡ್ಕೊಳ್ಬೇಕು. ನಾನಿಲ್ಲಿ ಸ್ಟಾರ್ಟಿಂಗು 3 ಟೈಮ್ಸು 3 ಚೈನ್ ಹಾಕ್ಕೊಂಡು ಲಾಕ್ ಮಾಡ್ಕೊಳ್ತಾ ಇದ್ದೀನಿ. 3 ಟೈಮ್ಸ್ ಹಾಕ್ಕೊಂಡಿದ್ದಾದಮೇಲೆ ನೋಡಿ ಈ ಒಂದು ಈ ಟಸಲ್ಸ್ ಇರುತ್ತಲ್ವ ಇದನ್ನು ನಾವು ಈಗ ತೊಗೊಂಡು ಇದಕ್ಕೆ ನೀಡಲಿಂದ ಇದನ್ನು ನಾವು ಎಲ್ಲಿಂದ ಬೇಕಾದ್ರೂ ಸ್ಟಾರ್ಟ್ ಮಾಡ್ಕೊಳ್ಬೋದು ನೋಡಿ. ಮತ್ತು ಈ ಪಕ್ಕದ ನೋಡಿ ನಿಮಗೆ ಕಾಣ್ತಾ ಇದೆ ಅಂದ್ಕೊಂಡಿದ್ದೀನಿ. ಈಗ ಈ ಪಕ್ಕದ ಹೋಲ್ ಇದೆ ಅಲ್ವಾ ಆ ಹೋಲಲ್ಲಿ ಮತ್ತೆ ಹಾಫ್ ಸಿಂಗಲ್ ಕ್ರೋಶೆಟ್ನ ಹಾಕ್ಕೊಳ್ಬೇಕು. ಈ ರೀತಿ ಸಿಂಗಲ್ ಕ್ರೋಶೆಟ್ ಹಾಕ್ಕೊಂಡಿದ್ದಾದಮೇಲೆ ಒಂದು ಮೇಲಿಂದ ದಾರನ ಸ್ವಲ್ಪ ಮೇಲಕ್ಕೆ ಮಾಡಿಕೊಂಡು ನೋಡಿ ಈ ರೀತಿ ಒಂದು ಬೀಡ್ ಆ್ಯಡ್ ಮಾಡ್ಕೊಳ್ಬೇಕು. ಮತ್ತು ಆ ಪಕ್ಕದ ಹೋಲ್ ಇದೆ ಅಲ್ವಾ ಅಲ್ಲಿಗೆ ಈ ರೀತಿ ಹಾಫ್ ಸಿಂಗಲ್ ಕ್ರೋಶೆಟ್ ಹಾಕ್ಕೊಳ್ಬೇಕು. ಮತ್ತು ಹಾಫ್ ಸಿಂಗಲ್ ಕ್ರೋಶೆಟ್ನ ಹಾಕ್ಕೊಳ್ಬೇಕು. ನೀಡಲ್ ಮೇಲಿಂದ ದಾರ ಸ್ವಲ್ಪ ಮೇಲಕ್ಕೆ ಮಾಡಿಕೊಂಡು ಬೀಡ್ ತೊಗೊಂಡು ನೀಡಲಿಂದ ಇನ್ಸೆಟ್ ಮಾಡಿ ಮತ್ತು ಈ ಎಕ್ಸ್ಟ್ರಾ ದಾರ ಇರುತ್ತಲ್ವ ಅದನ್ನು ಹಾಗೆ ಬ್ಯಾಕ್ ಸೈಡ್ ಈ ಥರ ಲೆಫ್ಟ್ ಹ್ಯಾಂಡಲ್ಲಿ ಹಿಡ್ಕೊಂಡಿರ್ರಿ. ಅದನ್ನು ಹಾಗೆ ನಾವಿಲ್ಲಿ ವರ್ಕ್ ಮಾಡ್ತಿದ್ದೀರಲ್ವ ಪಿಂಕ್ ಕಲರಿಂದ ಅದನ್ನು ಹಾಗೆ ನೋಡಿ ಈ ರೀತಿ ಸೇರಿಸ್ಕೊಂಡು ನೋಡಿ ಈ ರೀತಿ ಇಟ್ಕೊಂಡು ಲಾಕ್ ಮಾಡ್ಕೊಳ್ಳಿ. ಈ ರೀತಿ ಈಗ ಬೀಡ್ ಆ್ಯಡ್ ಮಾಡ್ಕೊಳ್ಬೇಕು. ಈ ರಿಂಗ್ ಬೀಡ್ ಸುತ್ತ ಎಷ್ಟು ಬೀಡ್ಸ್ ಇಡಿಸುತ್ತೋ ಅಷ್ಟನ್ನು ಹಾಕ್ಕೊಂಡು ನಾವು ವರ್ಕ್ ಕಂಪ್ಲೀಟ್ ಮಾಡ್ಕೊಳ್ಬೇಕು ನೋಡಿ. ಈ ಬ್ಯಾಕ್ ಸೈಡ್ ಈ ದಾರ ಇರುತ್ತಲ್ವ ಎಕ್ಸ್ಟ್ರಾ ದಾರನ ಈ ರೀತಿ ಇಟ್ಕೊಂಡು ನೋಡಿ ಲಾಕ್ ಮಾಡ್ಕೊಳ್ಳಿ. ಆಗ ಅದಿನ್ನು ಸ್ಟಿಫಾಗಿ ಕೂತ್ಕೊಂಡಿರುತ್ತೆ ಅಂತ. ಆಮೇಲೆ ಎಕ್ಸ್ಟ್ರಾ ದಾರನ ಟ್ರಿಮ್ ಮಾಡಿ ಅದಕ್ಕೆ ಬೇಕಾದರೆ ಗ್ಲೂ ಹಾಕ್ಕೊಳ್ಬೋದು ನೋಡಿ. ಹಾಫ್ ಸಿಂಗಲ್ ಕ್ರೋಶೆಟ್ನ ಹಾಕ್ಕೊಂಡು ಈಗ ಬೀಡ್ ಆ್ಯಡ್ ಮಾಡ್ಕೊಳ್ಬೇಕು ನೋಡಿ. ಎಕ್ಸ್ಟ್ರಾ ದಾರ ಇದೆ ಅಲ್ವಾ ಈಗ ಇದನ್ನು ಈ ರೀತಿ ಕಟರ್ ತೊಗೊಂಡು ಕಟ್ ಮಾಡ್ಕೊಳ್ಳಿ. ಆಮೇಲೆ ಅದಕ್ಕೆ ಗ್ಲೂ ಹಾಕಿ ಪೇಸ್ಟ್ ಮಾಡ್ಕೊಂಬಿಡಿ ನೋಡಿ. ಮತ್ತು ಹಾಫ್ ಸಿಂಗಲ್ ಕ್ರೋಶೆಟ್ನ ಹಾಕ್ಕೊಂಡು ಆದಮೇಲೆ ಅಲ್ಲಿ ಎಕ್ಸ್ಟ್ರಾ 3 ಚೈನ್ ಅದು 3 ಸಿಂಗಲ್ ಚೈನ್ ಇರುತ್ತಲ್ವ ಅಲ್ಲಿ ಅಷ್ಟು ಗ್ಯಾಪ್ ಬಿಟ್ಟು ನೋಡಿ ಈಗ ಲಾಕ್ ಮಾಡ್ಕೊಳ್ಬೇಕು. ಇಲ್ಲಿ ಕಂಬ ಮಾಡ್ಕೊಂಡಿದ್ರಲ್ವ ಈ ಸ್ಟಾರ್ಟಿಂಗ್ ಕಂಬದ ಹೋಲ್ಗೆ ಈಗ ಲಾಕ್ ಮಾಡ್ಕೊಳ್ಬೇಕು ನೋಡಿ. ಈ ರೀತಿ ಕಾಣುತ್ತೆ ನೋಡಿ ಎಷ್ಟು ಬ್ಯೂಟಿಫುಲ್ಲಾಗಿ ಪ್ರಿಟಿಯಾಗಿ ಕಾಣಿಸುತ್ತೆ ಅಂತ ನೋಡಿ. ಈಗ 3 ಚೈನ್ ಹಾಕ್ಕೊಳ್ಬೇಕು. 2 3 ಚೈನ್ ಹಾಕ್ಕೊಂಡು ಈ ಕಂಬದ ಸ್ಟಾರ್ಟಿಂಗ್ ಹೋಲ್ ಗ್ಯಾಪ್ ಇರುತ್ತೆ ಅಲ್ವಾ ಅಲ್ಲಿಗೆ ಲಾಕ್ ಮಾಡ್ಕೊಳ್ಬೇಕು ನೋಡಿ. ಲಾಕ್ ಮಾಡಿಕೊಂಡು ಮತ್ತು 3 ಚೈನ್ ಹಾಕ್ಕೊಳ್ಬೇಕು. 2 3 ಚೈನ್ ಹಾಕ್ಕೊಂಡು ಈ ಕಂಬದ ಸ್ಟಾರ್ಟಿಂಗ್ ಹೋಲ್ ಇದೆಯಲ್ವಾ ಈ ಹೋಲ್ ಗ್ಯಾಪಿಂದ ಲಾಕ್ ಮಾಡ್ಕೊಳ್ಳಿ. ದಾರನ ತಗೊಂಡು ಲಾಕ್ ಮಾಡ್ಕೊಳ್ಳಿ. ನಾನಿಲ್ಲಿ ಆ 3 ಚೈನನ್ನು 7 ಟೈಮ್ಸ್ ಹಾಕ್ಕೊಳ್ತಾ ಇದ್ದೀನಿ. ನಿಮಗೆ ಬೇಕು ಅಂದರೆ 5 ಅಥವಾ 4 ಮತ್ತು 3 ಹಾಕಿದ್ನಲ್ವ 3 ಥರನೇ ಹಾಕ್ಕೊಂಡಾದರೂ ಹೋಗ್ಬೋದು. ನನಗೆ ನಾನಿಲ್ಲಿ ಸ್ವಲ್ಪ 7 ಹಾಕಿರೋದ್ರಿಂದ ಸ್ವಲ್ಪ ಲಾಂಗ್ ಡಿಸ್ಟೆನ್ಸ್ ಬರ್ತಾಯಿದೆ. ನಿಮಗೆ ಬೇಕು ಅಂದರೆ ಇನ್ನೂ ಹತ್ತಿರ ಬೇಕು ಅಂತಂದರೆ 5 ಅಥವಾ 4 ಆ ರೀತಿ 3 ಚೈನನ್ನು ಬೇಕಾದರೂ ಹಾಕ್ಕೊಳ್ಬೋದು ನೋಡಿ. ಈಗ ಲಾಕ್ ಮಾಡಿಕೊಂಡು ಮತ್ತೆ 3 ಚೈನ್ ಹಾಕ್ಕೊಂಡು ನೋಡಿ ಈ ಕಂಬ ಕಾಣ್ತಿದ್ದಲ್ಲ ಈ ಹೋಲಲ್ಲಿ ಈ ರೀತಿ ಲಾಕ್ ಮಾಡ್ಕೊಳ್ಬೇಕು
ಮತ್ತು 3 ಚೈನ್ ಹಾಕ್ಕೊಂಡು ಲಾಕ್ ಮಾಡ್ಕೊಳ್ಳಿ. ನೋಡಿ ನಾನಿಲ್ಲಿ 1 2 3 4 5 6 ಚೈನ್ ಹಾಕ್ಕೊಂಡಿದ್ದೀನಿ. ಮತ್ತು ಇನ್ನೂ ಒಂದು ಹಾಕ್ಕೊಳ್ತಾ ಇದ್ದೀನಿ. ನೋಡಿ 7 ಚೈನ್ ಆಯಿತು. ಈಗ ಲಾಕ್ ಮಾಡ್ಕೊಂಡಿದ್ದಾದಮೇಲೆ ನೆಕ್ಸ್ಟ್ ಈ ರೀತಿ ಕಾಣಿಸುತ್ತೆ. ಈಗ ನೆಕ್ಸ್ಟ್ ಕಲರ್ ಟೆಸಲ್ಸ್ನ ಆ್ಯಡ್ ಮಾಡ್ಕೊಳ್ಬೇಕು. ನಿಮಗೆ ಬೇಕು ಅಂತಂದರೆ ನಾನಿಲ್ಲಿ ಡಬಲ್ ಕಲರ್ ಹಾಕ್ಕೊಂಡಿದ್ದೀನಲ್ವ ಟೆಸಲ್ಸ್, ನೀವಿಲ್ಲಿ ಪಿಂಕ್ ಅಥವಾ ಬರೀ ಪಿಂಕ್ ಹಾಕ್ಕೊಬೋದು, ಇಲ್ಲ ಬ್ರೌನ್ ಕಲರ್ ಆದರೂ ಹಾಕ್ಕೊಳ್ಬೋದು. ನಾನಿಲ್ಲಿ ಡಬಲ್ ಕಲರ್ ಯೂಸ್ ಮಾಡಿದ್ದೀನಿ. ನೋಡಿ ಮತ್ತು ಲಾಕ್ ಮಾಡ್ಕೊಂಡಿದ್ದಾದಮೇಲೆ ಈ ಪಕ್ಕದ ಹೋಲಿನ ಗ್ಯಾಪ್ ಇದೆ ಅಲ್ವ, ಅಲ್ಲಿಗೆ ಹಾಫ್ ಸಿಂಗಲ್ ಕ್ರೋಶೆಟ್ನ ಹಾಕ್ಕೊಳ್ಬೇಕು. ಮತ್ತು ದಾರನ ಸ್ವಲ್ಪ ಮೇಲಿಗೆ ಮಾಡಿಕೊಂಡು ಒಂದು ಬೀಡನ್ನ ಆ್ಯಡ್ ಮಾಡ್ಕೊಳ್ಬೇಕು. ಮತ್ತು ಹೋಲ್ ಇದೆಲ್ಲ ಪಕ್ಕದ ಹೋಲ್ಗೆ ಈ ರೀತಿ ಲಾಕ್ ಮಾಡ್ಕೊಳ್ಬೇಕು. ಮತ್ತು ಅಲ್ಲಿಂದ ಒಂದು ಹಾಫ್ ಸಿಂಗಲ್ ಕ್ರೋಶೆಟ್ನ ಹಾಕ್ಕೊಳ್ಬೇಕು. ಈ ಡಿಸೈನ್ ಇಲ್ಲಿ ಯಾವ ರೀತಿ ಹಾಕಿದ್ನೋ ಅದೇ ಥರನೇ ಈ ಡಿಸೈನ್ ಕಂಟಿನ್ಯೂ ಆಗುತ್ತೆ. ನೋಡಿ ಕಂಪ್ಲೀಟ್ ಆದಮೇಲೆ ಈ ರೀತಿ ಕಾಣ್ತಾ ಇದೆ. ನಾನಿಲ್ಲಿ 127 ದಾರನ ತೊಗೊಂಡು ನಾನು ಆಲ್ರೆಡಿ ಇಲ್ಲಿ ಕುಚ್ಚು ಕಟ್ಕೊಂಬಿಟ್ಟಿದ್ದೀನಿ. ನೆಕ್ಸ್ಟ್ ಈಗ ಇದಕ್ಕೆ ನೆಕ್ಸ್ಟ್ ಡಿಸೈನ್ ಏನಪ್ಪ ಅಂತಂದರೆ ನೋಡಿ, ಈ ಹೋಲ್ ಗ್ಯಾಪ್ ಕಾಣ್ತಾ ಇದೆ ಅಲ್ವಾ, ಇಲ್ಲಿಗೆ ಈ ರೀತಿ ಲಕ್ಷ್ಮಿ ಕಾಯಿನ್ಸ್ ಅಂತ ಬರುತ್ತೆ, ಇದನ್ನು ತೊಗೊಂಡು ಬನ್ನಿ. ನೋಡಿ ಈ ರೀತಿ ಇರುತ್ತೆ. ಇದನ್ನು ಈಗ ಈ ಹೋಲ್ ಗ್ಯಾಪ್ಗೆ ಗ್ಲೂ ಹಾಕಿ ಈ ರೀತಿ ಪೇಸ್ಟ್ ಮಾಡಬೇಕು. ಅದನ್ನು ಯಾವ ರೀತಿ ಪೇಸ್ಟ್ ಮಾಡೋದು ಅಂತ ತೋರಿಸ್ತೀನಿ. ನೋಡಿ ನಾನು ಆಲ್ರೆಡಿ ಸ್ವಲ್ಪ ಎಲ್ಲ ಇದಕ್ಕೆಲ್ಲ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ಈ ಒಂದು ಇಲ್ಲೂ ಮಿಡ್ಲಲ್ಲಿ ಕಾಣ್ತಾ ಇದೆ ಅಲ್ವಾ, ಇಲ್ಲಿ ಇದಕ್ಕೆ ಗ್ಲೂ ತೊಗೊಂಡು ನೋಡಿ ಇದರ ಸುತ್ತ ಈ ಹೋಲ್ ಇದೆ ಅಲ್ವಾ, ಈ ಹೋಲ್ ಸುತ್ತ ಈ ರೀತಿ ಗ್ಲೂ ಹಾಕ್ಕೊಳ್ಬೇಕು. ಈ ರೀತಿ ಗ್ಲೂ ಹಾಕ್ಕೊಂಡು ಈ ಕಾಯಿನ್ ಇದೆ ಅಲ್ವಾ, ಇದನ್ನು ತೊಗೊಂಡು ನೋಡಿ ಇದು ಈ ರಿಂಗ್ ಥರ ಇದೆ ಅಲ್ವಾ, ಇದು ಮೇಲಿಗೆ ಬರಬೇಕು. ಪೇಸ್ಟ್ ಮಾಡಿಬಿಡಿ ಈ ರೀತಿ. ನೋಡಿ ಈ ರೀತಿ ಪೇಸ್ಟ್ ಮಾಡಿದ್ಮೇಲೆ ಇದು ಈ ಗ್ಲೂ ಫುಲ್ಲು ಹಾರೋವರೆಗೂ ಇದನ್ನು ಟಚ್ ಮಾಡಬೇಡಿ. ಇದು ನೀಟಾಗಿ ಈ ಗ್ಲೂ ಫುಲ್ಲು ಹಾರ್ಕೊಂಡ್ಮೇಲೆ ಅದನ್ನು ನೀವು ಟಚ್ ಮಾಡಿದ್ರೂ ಕಾಯಿನ್ ಬರೋದಿಲ್ಲ. ಪೇಸ್ಟ್ ನೀಟಾಗಿ ಪೇಸ್ಟ್ ಆಗಿರುತ್ತೆ. ನೋಡಿ ಎಷ್ಟು ಪ್ರಿಟಿಯಾಗಿ ಕಾಣಿಸುತ್ತೆ ಅಂತ, ತುಂಬ ಬ್ಯೂಟಿಫುಲ್ಲಾಗಿ ಕಾಣಿಸುತ್ತೆ. ನಿಮಗೆ ಬೇಕು ಅಂತಂದರೆ ಇಲ್ಲಿ ಬಾಲ್ ಚೈನ್ ಬರುತ್ತೆ ಅಥವಾ ಸ್ಟೋನ್ ಚೈನ್ ಬರುತ್ತೆ, ಅದನ್ನು ಬೇಕಾದರೂ ಈ ಲಕ್ಷ್ಮಿ ಕಾಯಿನ್ ಗ್ಯಾಪ್ ಇದೆ ಅಲ್ವಾ, ಅದರ ಸುತ್ತ ಬೇಕಾದರೂ ನೀವು ಹಾಕ್ಕೊಳ್ಬೋದು. ಇನ್ನು ಪ್ರಿಟಿಯಾಗಿ ಇನ್ನೂ ಗ್ರ್ಯಾಂಡಾಗಿ ಕಾಣಿಸುತ್ತೆ. ನನಗೆ ಜಸ್ಟ್ ಇಲ್ಲಿ ಇಷ್ಟೇ ಸಾಕು ಅಂತ ನಾನು ಇದನ್ನು ಇಷ್ಟು ಮಾತ್ರ ಡಿಸೈನ್ ಮಾಡಿ ತೋರಿಸಿದ್ದೀನಿ. ನಿಮ್ಗೆ ಬೇಕು ಅಂದರೆ ಅದನ್ನು ಸಹ ಆ್ಯಡ್ ಮಾಡ್ಕೊಳ್ಬೋದು. ಎಷ್ಟು ಪ್ರಿಟಿಯಾಗಿ ಕಾಣಿಸುತ್ತೆ ನೋಡಿ. ಈ ಒಂದು ಡಿಸೈನ್, ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನಷ್ಟು ಇದೇ ರೀತಿ ಒಳ್ಳೆ ವಿಡಿಯೋ ಹಾಕೋದಕ್ಕೆ ನನಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.